ಬಾಗಲಕೋಟೆ ಜಿಲ್ಲೆ, ಜಿಲ್ಲಾ ಪಂಚಾಯತ, ತಾಲೂಕು ಪಂಚಾಯತ ಹುನಗುಂದ ಹಾಗೂ ಗ್ರಾಮ ಪಂಚಾಯತ ಕಾರ್ಯಾಲಯ, ಬಿಂಜವಾಡಗಿ ವತಿಯಿಂದ ದಿನಾಂಕ ಅಕ್ಟೋಬರ್ 5, 2024 ರಂದು ಮಧ್ಯಾಹ್ನ 3 ಗಂಟೆಗೆ ಘಟ್ಟಿಗನೂರ ಗ್ರಾಮದಲ್ಲಿ 2024 ರಿಂದ 25ನೇ ಸಾಲಿನ ಮಹಾತ್ಮ ಗಾಂಧಿ ಗ್ರಾಮೀಣೋದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಿಸಿಯೂಟ ಕೊಠಡಿ, ಕಂಪೌಂಡ, ಶೌಚಾಲಯ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದ ಉದ್ಘಾಟನಾ ಸಮಾರಂಭ ಹಾಗೂ ಶ್ರೀ ಶುಕಮುನೇಶ್ವರ ಹಾಗೂ ಶರಣಬಸವೇಶ್ವರ ಸಮುದಾಯ ಭವನ ಹಾಗೂ ಶಾಲಾ ಭೂಮಿ ಪೂಜಾ ಕಾರ್ಯಕ್ರಮವು ವೇದಮೂರ್ತಿ ಸಂಗಯ್ಯನ್ ಹಿರೇಮಠರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷ ಸಂಗನಬಸಪ್ಪ ಹುಲೆಯಾಳ್ ಉಪಸ್ಥಿತಿಯಲ್ಲಿ ಜರುಗಿತು. ಈ ಒಂದು ಸಮಾರಂಭಕ್ಕೆ ಕ್ಷೇತ್ರದ ಶಾಸಕರಿಗೆ ಘಟ್ಟಿಗನೂರು ಗ್ರಾಮಸ್ಥರಿಂದ ಚವಡಕ ಮೇಳ, ಭಾಜಭಜಂತ್ರಿ ವಾದ್ಯ ಮೇಳ, ಪಟಾಕಿ ಸಿಡಿತೆಲೆಗಳ ಹಾಗೂ ಪುಷ್ಪವೃಷ್ಟಿ ಮಳೆಗೈಯುತ್ತಾ ಅದ್ದೂರಿ ಸ್ವಾಗತದೊಂದಿಗೆ ಉದ್ಘಾಟನಾ ಸಮಾರಂಭ ಜರುಗಿತು. ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಕಾಶಪ್ಪನವರರು ಮಾತನಾಡಿ, ತಮ್ಮ ಹಿಂದಿನ ಅಧಿಕಾರಾವಧಿಯ 2016 ರಿಂದ 17ನೇ ಸಾಲಿನಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದ ಶಂಕುಸ್ಥಾಪನೆ ಹಾಗೂ ಸದ್ಯ ತಮ್ಮಿಂದಲೇ ಉದ್ಘಾಟನೆಯಾಗುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಏತನ್ಮಧ್ಯೆ ಪ್ರಸ್ತುತ ಹೊಸದಾಗಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶುಕಮುನೇಶ್ವರ ದೇವಸ್ಥಾನದ ಸಮುದಾಯ ಭವನ ಮತ್ತು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 8 ಲಕ್ಷ ರೂಪಾಯಿ ವೆಚ್ಚದ ಕಂಪೌಂಡ ಕಟ್ಟಡ ಹಾಗೂ 4 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಶಾಲೆಯ ಶೌಚಾಲಯ ಮತ್ತು 7.5 ಲಕ್ಷ ರೂಪಾಯಿಗಳ ವೆಚ್ಚದ ಬಿಸಿಯೂಟದ ಕೊಠಡಿ ಹಾಗೂ ಪ್ರಾಥಮಿಕ ಶಾಲೆಯ 2 ಕೊಠಡಿಗಳಿಗೆ 46 ಲಕ್ಷ ರೂಪಾಯಿಗಳು ಮಂಜೂರಾಗಿದ್ದರ ಬಗ್ಗೆ ಪ್ರಸ್ತಾಪಿಸುತ್ತಾ ಇಷ್ಟೆಲ್ಲಾ ಅಭಿವೃದ್ಧಿ ಯೋಜನೆಗಳು ತಮ್ಮಿಂದ ಉದ್ಘಾಟನೆಗೊಳ್ಳುತ್ತಿರುವುದಕ್ಕೆ ಅತಿ ಹೆಮ್ಮೆಯ ವಿಷಯ ಎಂದು ಸಂತಸ ವ್ಯಕ್ತಪಡಿಸಿದರು. ನಂತರ ಶಾಲೆಯ ಸಮಗ್ರಾಭಿವೃದ್ಧಿಗೆ ಅವಿರತ ಶ್ರಮಿಸಿದ ಎಸ್ಡಿಎಂಸಿ ಅಧ್ಯಕ್ಷ ಸಂಗನಬಸಪ್ಪ ಹುಲೆಯಾಳರ ಜವಾಬ್ದಾರಿ, ಬದ್ಧತೆ, ಇಚ್ಛಾಶಕ್ತಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಯಾರಲ್ಲಿ ಊರಿನ ಬಗ್ಗೆ ಆಗಲಿ ಇಲ್ಲವೇ ಊರಿನ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗಿ ಆಲೋಚಿಸುವ ಶಕ್ತಿ ಇರುತ್ತದೆಯೋ ಅಲ್ಲಿ ಅಭಿವೃದ್ಧಿ ಪರ್ವ ಸೃಷ್ಟಿಯಾಗುತ್ತದೆ. ಅಂತಹದೊಂದು ವಾತಾವರಣವು ಈ ಘಟ್ಟಿಗನೂರ ಗ್ರಾಮದ ಯುವ ಶಕ್ತಿಯಲ್ಲಿ ಕಂಡುಬಂದಿರುವುದು ಅತಿ ಹೆಮ್ಮೆಯ ವಿಷಯವೆಂದು ಬಣ್ಣಿಸಿದರು. ನಂತರ ಗ್ರಾಮಸ್ಥರು ಬೇಡಿಕೆ ಇರಿಸಿದ ಶುದ್ಧ ಕುಡಿಯುವ ನೀರಿನ ಘಟಕ, ಸಾಮೂಹಿಕ ಶೌಚಾಲಯ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿದಂತೆ ಇತರೆ ಅವಶ್ಯಕ ಮೂಲ ಸೌಕರ್ಯದ ಯೋಜನೆಗಳನ್ನು ಆದ್ಯತಾನುಸಾರ ಕಾಲಮಿತಿಯಲ್ಲಿಯೇ ಪೂರೈಸುವುದಾಗಿ ಭರವಸೆ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯಮಾನ್ಯರಿಗೆ ಮತ್ತು ಮಾಜಿ ಸೈನಿಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಹನಮಗೌಡ ಟಿ ಹೊಸಮನಿರು ನಿರೂಪಣೆ ಮಾಡಿದರು ಹಾಗೂ ತಾಲೂಕು ಪಂಚಾಯತ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಮುರಳೀಧರ ದೇಶಪಾಂಡೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೇದಾರ, ಬಿಆರ್ಸಿಗಳಾದ ವಿನೋದ ಬೋವಿ, ಮುಖಂಡರಾದ ಅಮೀನಪ್ಪ ಸಂದಿಗ್ವಾಡ, ದಾನಿಗಳಾದ ಶ್ರೀಮತಿ ಶಾವವ್ವ ಅಗಸಿ ಮುಂದಿನ, ಪಿಡಿಒಗಳಾದ ಪ್ರವೀಣ ವಾಯ್ಕಂಚಿ, ಗುತ್ತಿಗೆದಾರರಾದ ಜೈನಸಾಬ ಹಗೇದಾಳ, ಬಸವರಾಜ್ ಇಸ್ಲಾಂಪುರ ಸೇರಿದಂತೆ ಇತರೆ ಮುಖಂಡರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಗ್ರಾಮದ ಗುರು ಹಿರಿಯರು, ತಾಯಂದಿರು, ಯುವಕರು, ಯುವತಿಯರು, ಮಕ್ಕಳು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಘಟ್ಟಿಗನೂರ.
ಸರ್ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ಕೊತಾ ಇದ್ದೇನೆ. ಮೆಂಬರ್ ಅಂತಕ್ಕಂಥ ಹನುಮಂತ ಅಡಿಬಾರ ಅದೇ ರೀತಿಯಾಗಿ ನಮ್ಮ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಶ್ರೀ ಬಸವರಾಜ್, ಅದೇ ರೀತಿಯಾಗಿ ಶ್ರೀ ಗೋವಿಂದ ಸರ್ ಉಪಾಧ್ಯಕ್ಷರು SDMC ಅವ್ರ ಎಲ್ಲ ಡಾಕ್ಟರ್ BR ಅಂಬೇಡ್ಕರ್ ಬೋರ್ಡ್ನ ನಿರ್ಮಾಣ ಅಧಿಕಾರಿ. ಅದೇ ರೀತಿ ಪ್ರಭಾರಿ ಮುಖ್ಯಗಳಾಗ್ತಕ್ಕಂಥ ಮಲ್ಲಿಕಾರ್ಜುನ ಗೋಲಿವರಿಗೆ ಎಲ್ಲರಿಗೂ ನೋಡ್ರಿ ಸರ್ ನೋಡಿ ಸರ್ ಕಡೆ ಅವರು ವೇದಿಕೆ ಮೇಲೆ ಬರಬೇಕು. ವೆಂಕಟಗೌಡ ಮಾಜಿ ಸೈನಿಕರು ತಕ್ಷಣ ವೇದಿಕೆ ಹತ್ರ ಬರಬೇಕು. ನೋಡಿ ಕಡೆ ಸರ್ ಈ ಕಡೆ ನೋಡ್ರಿ. ಹಾಂ ನೋಡಿ ಕಡೆ ಇಷ್ಟು ನೋಡ್ರಿ. ಇತಿಹಾಸದಲ್ಲೇ ಬಹುತೇಕ ಒಟ್ಟಾರೆ ಇವತ್ತು ಹೊಸದಾಗಿ ಏನು ಸುಬ್ರಹ್ಮಣ್ಯೇಶ್ವರ ಸಮುದಾಯ ಭವನ ಸುಮಾರು 25 ಲಕ್ಷ ರೂಪಾಯಿ ಸಮುದಾಯ ಭವನ ಪ್ರಾಥಮಿಕ ಶಾಲೆಯ ಕೊಠಡಿಗೆ 2 ಕೊಠಡಿಗೆ 46 ಲಕ್ಷ ರೂಪಾಯಿಯನ್ನ ಇವತ್ತು ಈಗಾಗಲೇ ಅನುದಾನವನ್ನು ಮಂಜೂರಾತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಇದು 2016-17ರಲ್ಲಿ ಇವತ್ತು ನಮ್ಮ ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಅವಧಿಯಲ್ಲಿ ನಾನು ಶಾಸಕನಾಗಿದ್ದಾಗ ಈ ಸಮುದಾಯ ಭವನವನ್ನು ನಾನು ಹಾಕಿದ್ದೆ ಮಾಡಿದ್ದೆ. ಆದ್ರೆ ಒಳ್ಳೆ ಉದ್ಘಾಟನೆನೂ ನಾನು ಮಾಡಿದ್ದೆ ಅಂತ ಹೇಳಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಏನು 8 ಲಕ್ಷ ರೂಪಾಯಿದ ಕಾಂಪೌಂಡ್ ಮತ್ತು ಬಾಲಕಿಯರ ಶೌಚಾಲಯಕ್ಕೆ 4 ಲಕ್ಷ, ಬಿಸಿ ಊಟದ ಕೊಠಡಿಗೆ 7.5 ಲಕ್ಷ, ಒಟ್ಟಾರೆ ಇಷ್ಟು ಕಾಮಗಾರಿಯನ್ನ ಉದ್ಘಾಟನೆ ಮತ್ತು ಭೂಮಿ ಪೂಜೆಯನ್ನು ಇವತ್ತು ಬಹಳ ಸಂತೋಷವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಇವತ್ತು ಉದ್ಘಾಟನೆಯನ್ನು ಕೂಡ ಗೊಳಿಸಿದ್ದೀರಿ.
ಗೊತ್ತೈತಿ, ವೆಂಕನಗೌಡ ನಮ್ಮ ಅಗಸಿ ಮುಂದಿನವ್ರಿಗೆ ಗೊತ್ತೈತಿ. ಒಂದು ವಾತಾವರಣ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಮ್ಮ ಮತ್ತು ಸಂಗನ ಬಸ್ಸು ಅವರು ಬಹಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಶಾಲೆಗೆ ಏನಾದರೂ ಮಾಡಬೇಕು ಅನ್ನೋದು ಒಂದು ಇದನ್ನ ಇಟ್ಕೊಂಡು ಅವರು ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಇಲ್ಲಿ ನೆನಪಿಸ್ತೇನೆ. ಯಾಕಂದ್ರೆ ಊರಿನಲ್ಲಿ ಯಾರಾದರೂ ಶಾಲೆಗೆ ಊರಿನ ಅಭಿವೃದ್ಧಿಗೆ ತಲೆ ಕೆಡಿಸಿಕೊಳ್ಳುವಂಥವ್ರು ಇರಬೇಕು. ಇದ್ದಾಗ ಊರಿನ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಇವತ್ತು ಅಂಥ ಒಂದು ಯುವಕ ಶಕ್ತಿ ಇವತ್ತು ನಮ್ಮ ಗಟ್ನೂರು ಗ್ರಾಮದಲ್ಲಿ ಇವತ್ತು ಇದೆ ಅಂದ್ರೆ ಬಹಳ ಹೆಮ್ಮೆಯನ್ನು ನಾನು ಇವತ್ತು ಪಡ್ತೀನಿ ಅನ್ನೋ ಮಾತುಗಳನ್ನು ನಾವು ಕೈಗೊಂಡಿದ್ವಿ. ಇವತ್ತು ಅನೇಕ CC ರಸ್ತೆ ಇರ್ಬೋದು, ದೇವಸ್ಥಾನ ಕಟ್ಟಡ ಇರ್ಬೋದು, ಮಸೀದಿ ಕಟ್ಟಡ ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ನನಗೆ ರೋಡು ಇರ್ಬೋದು, ಇವೆಲ್ಲವನ್ನ ಮಾಡಿದ್ವಿ. ಬಹುತೇಕ ಇವತ್ತು ಮತ್ತೆ ಏನೋ ಈ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದ ಮೇಲೆ ನಾವು ಏನು ಚುನಾವಣೆಯ ಪೂರ್ವದಲ್ಲಿ ಈ ರಾಜ್ಯದ ಜನತೆಗೆ ಮಾತು ಕೊಟ್ಟಿದ್ವಿ, 5 ಗ್ಯಾರಂಟಿಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ವಿ. 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ನಾನು ಮತ್ತೊಂದು ಗಟ್ಟಿಯಾಗಿ 2,000 ಬರ್ತಾವಿಲ್ಲಮ್ಮ, 5 kg ರೊಕ್ಕ ಬರ್ತಾವ, ಬಸ್ ಫ್ರೀ ಐತೆ, 100 ಯೂನಿಟ್ ಕರೆಂಟ್ ಫ್ರೀ ಐತೆ. ಮತ್ತೆ ನಮ್ಮ ಇವ ಕಳಿಸ್ತಿದ್ರಿ ಅವರಿಗೆ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ವಿ. ಸುಬ್ರಹ್ಮಣ್ಯೇಶ್ವರ ಒಂದು ಸಮುದಾಯ ಭವನ ಕಟ್ತೀವಿ, ಕಟ್ಟಡಗಳನ್ನ ಮಾಡಿಕೊಡ್ತೀವಿ. ಇನ್ನೂ CC ರಸ್ತೆ ಹಾಕ್ಬೇಕು. ಇವತ್ತೊಂದು ಮನವಿ ಮಾಡ್ಕೊಂಡಿದ್ದಾರೆ, ಶುದ್ಧ ಕುಡಿ ನೀರು ಘಟಕ ಹಾಕ್ಬೇಕು, ಅಲ್ಲಿ ಕಾಂಕ್ರೀಟ್ ಹಾಕ್ಬೇಕು. ವರೆಗೂ ಈ ಹೊಸ ರಸ್ತೆಯನ್ನು ಮಾಡಾಕ ಹೊಸ ರಸ್ತೆ ಹಾಕಿದ್ದೀವಿ. ಈಗಾಗಲೇ ಹೊಸ ರಸ್ತೆ ಹಾಕಿದ್ವಿ. ಆಗತ್ತ ಮುಂದಿನ ತಿಂಗಳ ಪೂಜೆ ಮಾಡ್ತೀವಿ ಅದನ್ನು. ಮತ್ತೆ ಶುದ್ಧ ಕುಡಿ ನೀರು ಘಟಕ ಈಗಾಗಲೇ ಹೊಸ ಅದು ಬಿಟ್ಬಿಡ್ರಿ, ನಮಗೆ ಜಾಗ ಬೆಳೆಸ್ರಿ. ನೀವೆಲ್ಲಂತಾಗಿ ನಿಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕಾಗಿದೆ. ಈ ಸಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಮಂಜೂರು ಮಾಡಬೇಕು. ಓಕೆ, ಈಗ ನಿಮಗೆ ಇದ್ರೆ ಕೊಟ್ಟರೆ ನಾ ಸರ್ಕಾರದಿಂದ ಅನುದಾನ ಕೊಡಿಸ್ತೀನಿ. ಈಗ ಹೇಳಿ ಸರಿ ಮಾಡಿಸ್ಕೊಡ್ತೇನೆ. ಇದ್ರು ಕೂಡ ನಮ್ಮ ತಾಯಿ ಒಂದು ದೇವಸ್ಥಾನ ಹೇಳ ಮತ್ತೆ ಕಟ್ಟಿಸ್ಕೊಡ್ತೀವಿ. ಈಗ ನಾವು ಗಟ್ನೂರು ಗ್ರಾಮದಲ್ಲಿ ಎಲ್ಲ ಬೇಡಿಕೆಗಳನ್ನ ಖಂಡಿತವಾಗಿ ನಾವು ಈಡೇರಿಸ್ತೀವಿ ಅನ್ನೋ ಒಂದು ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ. ಅವರ ಎಲ್ಲರೂ ಕೂತ್ಕೊಂಡು ಯುವಕರು ಹಿರಿಯರು ಎಲ್ಲರೂ ಸೇರ್ಕೊಂಡು ಅದ್ದೂರವಾಗಿ ಸ್ವಾಗತವನ್ನು ಮಾಡಿ ಮತ್ತು ನಮ್ಮ ವಿದ್ಯಾರ್ಥಿನಿಯರು ಕೂರುವಾಗಿ ನಮ್ಮನ್ನು ಸ್ವಾಗತ ಮಾಡಿ ಬಹಳ ಪ್ರೀತಿ ವಿಶ್ವಾಸವನ್ನು ತೋರಿಸಿ ಮತ್ತು ಗೌರವಿಸಿದೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಕೃತಜ್ಞತೆ ಕಡೆ ಅಂತ ನಡೆಯಕ್ಕಾಗಲ್ಲ ಅದ ಜನ್ಮ ಕಡೆ. ಅದಕ್ಕೆ ನಾವು ಏನು ಮಾತು ಕೊಟ್ಟೋಕಿ ಅದನ್ನು ಮಾಡೇ ಮಾಡ್ತೀವಿ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಹಾಗೆ ಒಂದು ಹಬ್ಬನ ನಡೆಯಕತ್ತೈತಿ. ಶ್ರೀ ಬೇಕಾದ್ರೆ ನಿಮಗೆ ಕಟ್ಟಿ ಗೌಟನ್ ಜಾಗದಾಗ ಕಟ್ಟಿ ನಿಮ್ಗೆ ಚಾವಿ ನಿಮ್ಗೆ ಕೊಡ್ತೀವಿ, ಬಂದು ನೀವು ಮಾಡ್ಬರ್ರಿ ಏನ್ ಮಾಡ್ರಿ. ನೀವು ಕಂಚಿ ನೋಡ್ರಿ, ಅವ್ರಿಗೆ ಗುಂಪು ಶೌಚಾಲಯ ಮಾಡ್ರಿ. ಈಗ ಫಲಾನುಭವಿಗೆ ಹೆಸರಿನ ಆಯ್ಕೆ ಮಾಡಿ ಅಲ್ಲಿ ಕಟ್ಟಿಕೊಟ್ಟು ನೀವು ಸ್ವಚ್ಛ ಇಟ್ಕೋಬೇಕು. ಯಾವ್ದಾದ್ರು ಕೆಲಸಕ್ಕೆ ಅದು ಬಂದ್ಕೊಟ್ರಲ್ಲ ಅವರೆಲ್ಲ ಕೆಲಸ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಪ್ರಾಥಮಿಕ ಶಾಲೆ ಆಯೋಜಿಸಿ ಅಂತೇಳಿ. ಇನ್ನು ನೆಕ್ಸ್ಟ್ ಕಂಪ್ನಿಯಾಗ ನಿಮಗೂ ಭಾಳ ಐತಿ. ಈಗ 100 ಶಾಲೆ ಕೊಟ್ಟಿನಿ ಸ್ಮಾರ್ಟ್ ಕ್ಲಾಸ್. ಈ ದಿನಗಳಲ್ಲಿ ನಿಮ್ಮ ಶಾಲೆಯೂ ಕೂಡ ಸ್ಮಾರ್ಟ್ ಕ್ಲಾಸ್ ಅನ್ನು ಪರವಾಗಿ ಅವರಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೆ ವಂದನೆಗಳನ್ನ ಸಲ್ಲಿಸ